ಯಾವನೋ ಡೆಕೋರೇಷನ್ ಮಾಡ್ತಿರಲ್ಲ ಪ್ಲೀಸ್ ವರಮಹಾಲಕ್ಷ್ಮಿಗ್ ಮಾಡ್ಕೊಡಿ ಅಂತ. ಲೂಸ್ ತರ ಮಾತಾಡ್ತಿದ್ಯಲ್ಲೇ, ನಿಮ್ಗೇನಾಗಿದೆ? ಅಲ್ಲ ಯಾರೋ ಅದೇ ನನಗ್ ಕಾಲ್ ಮಾಡ್ಬಿಟ್ಟಿದಾರೆ ಯಾರೋ ಮಿಸ್ ಆಗಿ. ಮೇಡಮ್ ಪ್ಲೀಸ್ ಮೇಡಮ್ ಡೆಕೋರೇಷನ್ ಮಾಡ್ಕೊಡಿ ನಂಗೆ ವರಮಹಾಲಕ್ಷ್ಮಿಗೆ ನಮ್ಮ ಹೆಂಡತಿ ಫೋಟೋ ತಕೊಬೇಕು ಫ್ರೆಂಡ್ಸಿಗೆಲ್ಲ ಹಾಕ್ಬೇಕು ಅಂತ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ಮು, ಹಾಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಕೂಡ ಡೀಲ್ ಕಳಿಸ್ತೀವಿ ಅಂದರೆ ನನ್ನ ವಾಟ್ಸಪ್ ನಂಬರ್ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನನಗೆ ಕಳಿಸ್ಬೋದು. ಜೊತೆಗೆ ಒಂದು ವಾಯ್ಸ್ ಮೆಸೇಜು ಕಳಿಸಿ, ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನನಗೆ ವಾಯ್ಸ್ ಮೆಸೇಜ್ ಮಾಡಿ ಅಂತ ಹೇಳ್ತಾ, ರೈಟ್ ನಾವು ನನಗೆ ಮೆಸೇಜ್ ಮಾಡಿದ್ದಾರೆ ರಚನಾ ಅಂತ. ಚಂದನಾಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿರೋ ಬೆಸ್ಟ್ ಫ್ರೆಂಡ್ ಅಂತೆ. ಬನ್ನಿ ಕಾಲ್ ಮಾಡೋದು ಈಗ ಚಂದನಾಗೆ. ಹಲೋ ಹಲೋ, ಹೇಳಿ. ಇದ್ಯಾರು ಚಂದನ್ ಅವರ ಮಾತಾಡೋದು? ಹೌದು, ನಾನು ಆಕಾಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ ಮೇಡಮ್, ನನಗೆ ಒಂದಷ್ಟು ಫೋಟೋಸ್ಗಳು ಕಳಿಸ್ಕೊಡ್ತೀರಾ ನೀವು ಡೆಕೋರೇಷನ್ ಮಾಡಿರೋದು? ಲಾಸ್ಟ್ ಟೈಮ್ದಾದ್ರೂ ಪರವಾಗಿಲ್ಲ ಅಥವಾ ಯಾವ ವರ್ಷದಾದ್ರೂ ಪರವಾಗಿಲ್ಲ. ಏನ್ ಫೋಟೋ? ಏನು ಫೋಟೋ ಅಂದರೆ ಇದು ಡೆಕೋರೇಷನ್ ಮೇಡಮ್. ನನಗೆ ಏನಂತಂದರೆ ಒಂದು 5x5 5 ಅಡಿ ಉದ್ದ 5 ಅಡಿ ಆಗಲ್ಲ ಅಷ್ಟಕ್ಕಿದ್ರೆ ಸಾಕು. ಸರಿ, ನೀವು ರಾಂಗ್ ನಂಬರಿಗೆ ಕಾಲ್ ಮಾಡಿದ್ದೀರಾ ಅನ್ಸುತ್ತೆ ಸರ್. ನಿಮ್ದು ಯಾವ ನಂಬರ್ ಹಂಗಾರೆ? ನಂದಿದೆ ನಂಬರು ಚಂದನಾ. ಎಲ್ಲಿ ಇನ್ನೊಂದ್ಸಲ ಫಸ್ಟ್ ಆಫ್ ಆಲ್ ಆರ್ಡರೇ ಕೊಟ್ಟಿಲ್ಲ ಏನು. ಇನ್ನೊಂದ್ಸಲ ನೀವು ಒಳ್ಳೆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾರೆ ಹೇಳಿದ್ರೆ ನಂಬರ್ ಹೇಳಿ 7. ಅಲ್ಲ, ನಿಮಗೆ ಯಾರು ಕಾಲ್ ಮಾಡಿದ್ರು ಆರ್ಡರ್ ತಗೊಳಕ್ಕೆ? ನಾನೇ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಫೋಟೋ ತರಿಸ್ಕೊಳ್ಳೋಣ ಅಂತ ಮಾಡಿದ್ದು. ಏನಾದರೂ ನೀವು ಸ್ಟಾಪ್ ಮಾಡಿಬಿಟ್ಟಿದ್ರೆ ಮೇಡಮ್ ಈ ವರ್ಷ ಏನಾದ್ರು ಮಾಡಲ್ಲ ಅಂದ್ಬಿಟ್ಟು. ಯಾಕಂದರೆ ನಮ್ಮನೆಯವಳು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದ್ದಾಳೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೇ ಅಲ್ಲ ಒಂದು ನಿಮಿಷ ತಾಳಿ. ನಾನು ಫಸ್ಟ್ ಆಫ್ ಆಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ. ಎಲ್ಲಿಂದ ನೀವು ಕಾಲ್ ಮಾಡ್ತಿರೋದು? ನಾವು ದೊಡ್ಡದಾಗಿ ಇವೆಂಟ್ ಮಾಡಬೇಕು ಅಂತಲ್ಲ ಮೇಡಮ್, ನಾವು ಹಬ್ಬ ಮಾಡಬೇಕಾಗಿರೋದು. ಇವೆಂಟ್ಗೆಲ್ಲ ಇದು ಮನೇಲೇ ಸಿಂಪಲ್ಲಾಗಿ ಸ್ವಲ್ಪ ಅವ್ರು ಯಾರ್ಯಾರನ್ನೋ ಅವ್ರ ಫ್ರೆಂಡ್ಗೆ ಹೊಟ್ಟೆ ಒರೆಸ್ಬೇಕು ಅಂತ ಏನಾರನ್ನ ಕಳಿಸ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದು ಮಾಡೋಳೆ. ಅವಳು ಭಯಭಕ್ತಿಯಿಂದ ಅಂತೂ ಮಾಡ್ತಾಯಿಲ್ಲ ನಮ್ಮ ಅಪ್ಪನೇ. ಅವಳಿಗೆ ಒಂದು 4 ಜನನ ಕರೆಸಿ ಅವ್ರ ಫ್ರೆಂಡ್ಸ್ಗಳಿಗೆ ಹೊಟ್ಟೆ ಒರೆಸ್ಬೇಕು, ಆಮೇಲೆ DP ಹಾಕೋಬೇಕು, ಸ್ಟೇಟಸ್ಗೆ ಹಾಕೋಬೇಕು, ಒಂದಷ್ಟು ಲಕ್ಷ್ಮಿ ಹಾಡುಗಳು ಬರ್ತವೆ. ಅಲ್ಲ ಒಂದ್ ನಿಮಿಷ ನೀವು ಯಾವ್ರಿಂದ ಕಾಲ್ ಮಾಡ್ತಿರೋದು? ಹೇಳ್ತೀನಿ, ಇಷ್ಟೇ ಅವ್ರ ಕಾನ್ಸೆಪ್ಟು. ಭಯಭಕ್ತಿ ಇದ್ದವ್ರು ಯಾರು ನಿಜವಾಗ್ಲೂ ಲಕ್ಷ್ಮಿ ಏನು ಹಬ್ಬ ಮಾಡಿದ್ರೆ ಬತ್ತಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡಿದ್ರೆ ತಲೆ ಬಗ್ಗಿಸ್ಕೊಂಡು ಬತ್ತಾಳೆ ತಾನಾಗಿನೇ. ಹಿಂಗೆ ಹಬ್ಬ ಮಾಡಿದವ್ರ ಮನೆಗೆಲ್ಲ ಒಟ್ಟೋಗಂಗಿದ್ದಿದ್ರೆ ಎಲ್ಲರೂ ಬರೀ ಹಬ್ಬನೇ ಮಾಡ್ತಾ ಕೂತ್ಕೊಳ್ಳೋರು. ನನಗೆ ಏನಂತಂದರೆ ರಾತ್ರಿ ಆಯಿತು ಅಂದರೆ ಟಾರ್ಚರ್ ಕೊಡ್ತಾಳೆ. ಈಗ ಒಂದು ವಾರದಿಂದ ಶುರು ಮಾಡೋಳೆ, ಸೀರೆ ತರಬೇಕು, ಅಲಂಕಾರ ಹೆಂಗೆ ಮಾಡಬೇಕು, ಹೂ ತರಬೇಕು. ಇವಾಗ ಅದೆಲ್ಲ ಯಾವ್ದೋ ನೋಡೋಳೆ, ಅದೆಲ್ಲ ಗೊಂಬೆಗಳು ಕೂರಿಸ್ಬಿಟ್ಟು ಲಕ್ಷ್ಮಿ ಥರ ಈ ಥರ ಮಾಡೋಣ ಅಂತ ಆಳು ಬಿದ್ದೋಲಿ. ನನಗಂತೂ ದುಡ್ಡು ಖರ್ಚಾಗ್ಬಿಡ್ಲಿ, ನೆಮ್ಮದಿ ಕೊಡಲಿ ಅಂದ್ಬಿಟ್ಟು ಒಪ್ಕೊಂಡಿದ್ದೀನಿ. ಯಾವ ಊರು ನಿಮ್ಮದು? ಬೆಂಗಳೂರು. ಬ್ಯಾಂಗ್ಳೂರಾ? ಹಾಂ. ನಿಮಗೆ ಹೆಂಗೆ ಸಿಕ್ತು ನನ್ನ ನಂಬರು? ಇದೇ ಲಲಿತ್ ಅವ್ರು ಕೊಟ್ಟಿದ್ದು. ನನಗೆ ಲಲಿತಾ ಅಂತ ಯಾರು ಗೊತ್ತೇ ಇಲ್ಲ. ನೀವು ಮೇ ಬಿ ರಾಂಗ್ ನಂಬರಿಗೆ ಕಾಲ್ ಮಾಡಿದ್ದೀರಾ ಅನ್ಸುತ್ತೆ. ಮೇಡಮ್ ದಯವಿಟ್ಟು ಇಲ್ಲ, ಯಾರ್ದಾರು ಬೇರೆಯವ್ರದ್ದು ನಿಮ್ಗೆ ಆಗಲ್ಲ ಅಂದರೆ ಆರ್ಡರ್ ಪಾಸ್ ಮಾಡ್ಬಿಟ್ಟು ಅವ್ರದಾರು ಕೊಡಿ. ಇಲ್ಲಾಂದ್ರೆ ನನಗೆ ಬೆಳಗ್ಗೆ ಸಾಯಂಕಾಲ ನನಗೆ ಇಲ್ಲಿ ಹುಚ್ಚು ಮಲಗರ ಬಿಡಿಸ್ತಾವಳು ಇಲ್ಲಿ. ಅಲ್ಲ, ನೀವು ಮಿಸ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ನನ್ನ ನಂಬರ್ ಯಾರು ಕೊಟ್ರು? ನಾನು ಬಂದ್ಬಿಟ್ಟು ಸ್ಟೂಡೆಂಟ್, ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋಳಲ್ಲ. ಅಂದರೆ ಇದನ್ನ ಪಾರ್ಟ್ ಟೈಮ್ ಥರ ಮಾಡ್ತಿರೋದ ನೀವು? ನಾನು ಏನು ಮಾಡ್ತಾನೆ ಇಲ್ಲ ಸರ್. ಯಾಕೆ ಕ್ಲಾಸ್ಗೆ ಸಾಗೋಯ್ತಾ ಮೇಡಮ್? ಹೋದ ವರ್ಷ ಏನಾದರೂ ನಿಲ್ಲಿಸ್ಬಿಟ್ಟಿದ್ರಲ್ಲ? ನಿಜವಾಗ್ಲೂ ನಿಮಗೆ ಯಾರೋ ಬೇರೆಯವ್ರ ನಂಬರ್ ಕೊಟ್ಟಿದ್ದಾರೆ. ನಂದೇನು ಮ್ಯಾನೇಜ್ಮೆಂಟು ಏನೂ ಇಲ್ಲ. ನಾನು ವರ್ಕಿಂಗ್ ಮಾಡ್ತಿರೋದು, ಆಯ್ತಾ? ಹಾಂ, ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು. ಈಗ ತಾನೇ ಸ್ಟೂಡೆಂಟು ಅಂದ್ರಿ, ಕೆಲಸ ಅಂತೀರಿ ಮೇಡಮ್. ಏನಂತಾರೆ ಆರ್ಡ್ರ್ ಜಾಸ್ತಿ ಇದ್ದರೆ ಬೇಕಾದರೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇರೆಯವ್ರ ನಂಬರ್ ಕೊಡಿ. ನೀವು ಹಲೋ ಹಲೋ, ಹಾಂ ಹೇಳಿ ಸರ್. ಯಾರು ಫೋನ್ ಮಾಡಿರೋದು? ಸರ್ ಇದು ಡೆಕೋರೇಷನ್ ಮಾಡ್ತಾರಲ್ಲ ಅವ್ರು ತಾನೆ? ಇಲ್ಲ. ಯಾರು ಸರ್ ಇದು? ಯಾವ ಡೆಕೋರೇಷನ್ ಅಲ್ಲ, ರಾಂಗ್ ನಂಬರ್ ಫೋನ್ ಮಾಡಿದ್ದಾರೆ. ಎಲ್ಲಿಗೆ ಬಂದೈತೆ ಸರ್ ಇದು? ರಾಂಗ್ ನಂಬರ್ ಫೋನ್ ಮಾಡಿದ್ದೀರಾ ಹೇಳ್ತಿಲ್ವಾ? ಅವರು ಹಂಗೆ ಅಂತವ್ರೆ, ನೀವು ಹಂಗೆ ಅನ್ಬೇಡಿ. ನನಗೆ ಅರ್ಥ ಆಯ್ತದೆ ಕನ್ನಡ. ಎಲ್ಲಿಗೆ ಬಂದಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಇವ್ರೆ ಎಲ್ಲಿಗಾರು ಬಂದಿರ್ಲಿ, ರಾಂಗ್ ನಂಬರ್ ಅಂತ ಹೇಳ್ತಾ ಇಲ್ವಾ? ಎಲ್ಲೆಲ್ಲಿಗೂ ಬಂದೈತೆ ಅಂದರೆ ಏನು ಅನ್ಕೊಂಡ್ರಿ? ಹಂಗೆ ಏನು ಅರ್ಥ? ಎಲ್ಲೆಲ್ಲ ಬಂದೈತೆ ಅಂದರೆ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷನ್ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಹಲೋ, ಯಾರು? ಇದು ರಚನಾ ಅವರಾ? ಹೌದು. ಚೆನ್ನಾಗಿದ್ದೀರಾ?
ಯಾರು? ನಾನೇ. ನಾನು ಯಾರು? ನಾನು ಗೊತ್ತಾಗ್ತಿಲ್ಲ ನನ್ಗೆ. ಅದು ಹೆಂಗೆ ಗೊತ್ತಾಗ್ತದೆ? ಫೋನಲ್ಲಿ ಏನು ಮುಖ ಕಾಣಿಸುತ್ತಾ? ಆರ್ಜೆ ಸುನಿಲ್ ಅಂತ. ಸಾರಿ, ನನಗೆ ವಾಯ್ಸ್ ಗೊತ್ತಾಯ್ತು. ಆಕ್ಚುಲಿ ನಾನು ದಿನ ನಿಮ್ ವಾಯ್ಸ್ ಕೇಳ್ತೀನಿ. ನನ್ನ ಈಗ ಹೇಳಕ್ ಹೊರಟೆ ನಾನು ಆರ್ಜೆ ಸುನಿಲ್ ಅವ್ರಲ್ವಾ ಅಂತ. ಹೇಳಿ. ಯಾರ ನಂಬರ್ ಕಳ್ಸಿದ್ರಿ ನೀವು? ನಮ್ ದೊಡ್ಡಮ್ಮ ಅವ್ರದ್ದು. ಹೆಸರು? ಸುನೀತಾ ಅಂತ. ಚಂದನ ಅಂತ. ಚಂದನ ಅಂತ. ಓಕೆ ಸಾರಿ, ಚಂದನ ಅಂತ. ಓಕೆ. ಯಪ್ಪ, ನಿಮ್ ನಂಬ್ಕೊಂಡು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ನಮ್ ಕತೆ ಚೊಂಬೆ. ಅಯ್ಯೋ ಸಾರಿ. ನನ್ಗೆ ದೊಡ್ಡ ಅನ್ಬಿಡ್ತೀಗ. ಇಲ್ಲ ಚಂದ. ನಾನು ಆಕ್ಚುಲಿ ಇದ್ರಕ್ಕೂ ಮುಂಚೆ ಒಂದ್ ನಂಬರ್ ಕಳ್ಸಿದ್ದೆ, ನೀವ್ ಅದಕ್ ಕಾಲ್ ಮಾಡಿಲ್ಲ. ಇದಕ್ ಇವತ್ ಕಳ್ಸಿದ್ನಲ್ಲ ಅದಕ್ ಮಾಡಿದೀರ, ಅದಕ್ಕೆ ನನ್ ಕನ್ಫ್ಯೂಸ್ ಆಯ್ತು ಅಷ್ಟೇ. ಓಕೆ, ಈಗ ನಿಮ್ ಚಂದನಂಗೆ ಕಾಲ್ ಹಾಕಿ. ಸರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ, ಯಾರಿಗೆ ಕಾನ್ಫರೆನ್ಸ್ ಆಗ್ತದೆ? ನಮ್ಮ ಅಣ್ಣ ಏನೋ ಮಾತಾಡ್ಬೇಕಂತೆ ಕಣೆ. ನಮ್ಮ ಅಣ್ಣಂದ್ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಚಂದು ಫೋನ್ ಮಾಡು ಕರಿತೀನಿ ಅಂತ ಹೇಳಿದ. ಅದಕ್ಕೆ ಫೋನ್ ಕಾನ್ಫರೆನ್ಸ್ ಆಗ್ತಿದ್ದೀವಿ. ಸಾರಿ ಕಣೆ, ಅದ್ ಯಾರ್ದು ಉತ್ಸಾಹ ಕಾಲ್ ಮಾಡ್ಬಿಟ್ಟಿ. ಯಾವನೋ ಡೆಕೋರೇಷನ್ ಮಾಡ್ತಿರಲ್ಲ, ಪ್ಲೀಸ್ ವರಮಹಾಲಕ್ಷ್ಮಿಗ್ ಮಾಡ್ಕೊಡಿ ಅಂತ. ಲೂಸ್ ತರ ಮಾತಾಡ್ತಿದ್ಯಲ್ಲೇ, ನಿಮ್ಗೇನಾಗಿದೆ? ಅಲ್ಲ, ಯಾರು ಅದೇ ನನಗ್ ಕಾಲ್ ಮಾಡ್ಬಿಟ್ಟಿದಾರೆ ಯಾರೋ ಮಿಸ್ ಆಗಿ. ಮೇಡಮ್ ಪ್ಲೀಸ್ ಮೇಡಮ್ ಡೆಕೋರೇಷನ್ ಮಾಡ್ಕೊಡಿ ನಂಗೆ, ವರಮಹಾಲಕ್ಷ್ಮಿಗೆ ನಮ್ಮ ಹೆಂಡತಿ ಫೋಟೋ ತಕೊಬೇಕು, ಫ್ರೆಂಡ್ಸಿಗೆಲ್ಲ ಹಾಕ್ಬೇಕು ಅಂತ. ವರಮಹಾಲಕ್ಷ್ಮಿಗೆಲ್ಲ ಡೆಕೋರೇಷನ್ ಮಾಡ್ತಿದ್ಯಾ? ಮಿಸ್ ಆಗಿ ಮಾಡ್ಬಿಟ್ಟು ನನಗ್ ತಲೆಗೆ ಶೂಟ್ ಮಾಡ್ಕೊಂಡ. ನೀನೇನ್ ಮಾಡ್ತಿದ್ಯಾ? ನಾನಾ ಕಸ ಗುಡ್ಸ ಕೂತಿದ್ದೆ. ಶಿವಮೊಗ್ಗ ಬಂದಿದ್ಯಾ? ಇಲ್ಲವಾ, ಬೆಂಗಳೂರೇ, ಮನೇಲಿ ಕಸ ಗುಡ್ಸುವೆ. ಹೌದಾ? ಎಲ್ಲೇ ಹುಡ್ಗಿ ಎಲ್ ಸೆಟ್ ಆಯ್ತು? ಇಲ್ಲೇ ಕಣೆ, ತಾಳ ಅವನೇ ಹೇಳ್ತಾನ ನಿಮಿಷ. ಸರ್ಪ್ರೈಸ್. ಹೌದಾ? ಅಣ್ಣ ತಗ್ಗಿ ಏನೋ ಮಾಡ್ತಿದ್ದೀರ ಸೇರ್ಕೊಂಡಿ. ಎಂತ ಮಳ್ಳೆ ಇದೆ ಅಂತ ಗೊತ್ತಿ ನೀನು. ನೋಡಪ್ಪ, ಇಷ್ಟೇ ಬೆಳ್ದಾದ್ಮೇಲೆ ಇಷ್ಟೇ ಫ್ರೆಂಡ್ಶಿಪ್ ಬೆಲೆ ನಿನ್ ಮತ್ತೆ. ಹಲೋ, ಏಯ್ ಚಂದನ. ಅಣ್ಣ. ಏಯ್ ಚಂದನ, ನಿನ್ನ ಬಾಯಿ ಚೆಕ್ಕೆಲ್ಲ ಅವಂಗ ತುರ್ಕ ಸರಿಯಾಗಿ ಮಾತಾಡು. ಇದ್ಯಾಕೆ ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ ನೀನು? ಅವನು ಇವನು ಹುಚ್ಚಾಗಿಚ್ಚ ಅಂತ ಅನ್ಕೊಂಡು. ಯಾರಿದು ನಂಗೆ ಗೊತ್ತಾಗಿಲ್ಲ. ಗೊತ್ತಾಗುತ್ತೆ, ಕಟ್ ಮಾಡಿದ್ರೆ ಎಲ್ಲಿ ಗೊತ್ತಾಗುತ್ತೆ ನಿನ್ ತಲೆ? ಅಲ್ಲ, ಅನ್ನೋ ನಂಬರ್ ಇಂದ ಕಾಲ್ ಮಾಡ್ಬಿಟ್ಟು ಹಂಗೆಲ್ಲ ಹೇಳಿದ್ರೆ ಯಾರಿಗಾದ್ರೂ ಬಾ, ನಿನ್ನ ಹತ್ರ ಫೋನ್ ಮಾಡ್ಬೇಕು ಅಂತ ಸಿದ್ದರಾಮಯ್ಯ CM ಅವ್ರ ಹತ್ರ ಫೋನ್ ಇಸ್ಕೊಬಂದ್ ಮಾಡ್ತೀನಿ ನಿನಗೆ. ಹೆಂಗ್ ಮಾತಾಡ್ತೀನಿ ನೋಡು. ನಾನು ಹೆಂಗೆ ನನ್ನ ಫ್ರೆಂಡ್ ಹತ್ರ ಹೇಳ್ತಿರೋದು, ನಂಗೆ ಏನಂತಾನೆ ಗೊತ್ತಾಗಿಲ್ಲ. ಫಸ್ಟ್ ಆಫ್ ಆಲ್ ಫ್ರೆಂಡ್ ಹತ್ರ ಡಬಲ್ ಆ್ಯಕ್ಟಿಂಗ್ ಅಂದರೆ ಸಕ್ಕತ್ತಾಗಿ ಮಾಡ್ತೀನಿ ಆ್ಯಕ್ಟಿಂಗ್ನ ನೀನು. ನನ್ನ ಹತ್ರ ಸರ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಿಲ್ಲ, ಅವನು ಇವನು ಹುಚ್ಚ ಹಂಗೆ ಹಿಂಗೆ ಅಂತ್ಯಾ? ಹೌದು, ಮತ್ತೆ ಯಾವ್ದಾದ್ರು ಭಯ ಆಗಲ್ವ ಇವಾಗ? ಹೋಗಿ ತಾಯ್ತಾ ಕಟ್ಸ್ಕೋ ಅಲ್ಲಿ. ಒಂದ್ ನಿಮಿಷ. ಏನು ಒಂದ್ ನಿಮಿಷ? ಹೇಳಿ. ನಮ್ಮಮ್ಮ ಕಾಲ್ ಮಾಡ್ತವ್ರೆ. ಹಾಕು ಲೈನ್ಗೆ. ಇಲ್ಲ, ವಿಡಿಯೋ ಕಾಲ್ ಮಾಡ್ತವ್ರೆ. ಹೆಂಗ್ ಹಾಕ್ಲಿ ಲೈನಿಗೆ? ಕಟ್ ಮಾಡ್ಬಿಟ್ಟು ಆಡಿಯೋ ಕಾಲ್ ಮಾಡು. ಮಂಗಳಾರತಿಗೆ ನಿಮ್ಮ ಅಮ್ಮನ ಮುಂದೆನೆ ಒಂದು ಸ್ವಲ್ಪ ಎತ್ತಿದ್ರೆ ನಿನ್ಗೆ ಗೊತ್ತಾಗುತ್ತೆ. ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಏಯ್, ಮಾತಾಡ್ತೀರ, ನಾನು ರಚ್ಚುನ್ ಯಾಕೆ ಹೋಗ್ತೀಯಾ? ಆಯ್ತು, ಮಾತಾಡಿ, ಪರವಾಗಿಲ್ಲ. ನಾನೇನು ಮಾತಾಡೋದ ಅಂದ್ಬಿಟ್ಟು ಕಟ್ ಮಾಡೋದನ್ನ? ನನ್ ವಾಯ್ಸೇ ಕೇಳಿಲ್ಲಲ್ಲ ಈ ಥರದ್ದು. ಇಷ್ಟು ದಿವಸ ಮಾತಾಡದೆ ಮೂಗುನ್ ಥರ ಕೂತಿದ್ದೆ, ಇವತ್ತೇ ಮಾತಾಡೋಕೆ ಶುರು ಮಾಡಿರೋದು. ಅದಕ್ಕೆ ಇವತ್ತು ಕೇಳ್ತಿದ್ಯಾ ನೀನು? ಸರಿ ಆಯ್ತು, ಯಾಕೆ ಹೇಳಿ ನೀವು? ಹೇಳ್ತೀನಿ. ನೀನು ಯಾಕೆ ಡಬಲ್ ಆ್ಯಕ್ಟಿಂಗ್ ಮಾಡ್ತೀಯ ಇಷ್ಟೊಂದು? ರಚ್ಚು ಇಷ್ಟೋ ತನಕ ಕವ ಅಂತ ಕಿತ್ಕೋತಿದ್ಲು ನನ್ನ ಹತ್ರ ಅನ್ಕೊಂಡು. ಇವಾಗ ವಾಯ್ಸೇ ಇಲ್ಲ ಅವಳು. ನನ್ನ ಮುಂದೆ ಇನ್ನೊಂದ್ಸಲ ಏನಾರು ಹಂಗಿಂದ್ರೆ ನಿನ್ಗಿದೆ ನೋಡು ರಚ್ಚುಗೆ. ಅಯ್ಯೋ, ಅವಳು ನನ್ನ ಫ್ರೆಂಡ್. ನಿನ್ನ ಫ್ರೆಂಡ್ ಆದರೆ ನಿಮ್ಮ ಮನೇಲಿ? ಹೇಳಿ, ಯಾರು? ನಾನೇ ಅಂದ್ರೆ ಯಾರಪ್ಪ? ಕಾರ್ತಿಕಾ? ಕಿಸಿ ತವಳೆ ಅಲ್ಲಿ ಕುತ್ಕೊಂಡು ಕಿಸಿ ತವಳೆ ಮುತ್ಕೊಂಡು ನೀನೆಂತ ಇದೆಯಲ್ಲ ನೀನು ರಚ್ಚು. ನೀನು ಇದೆ ಬಾರಿ ನಿನಗೆ ಐತೆ. ಹಿಂಗೆ ಫೋನಲ್ಲೇ ಧಮ್ಕಿ? ಏನ್ ಬರೀ ಧಮ್ಕಿ ಆಗ್ತಾಳಷ್ಟೇ. ಬೆಂಗಳೂರಲ್ಲಿ ಇರೋದ್ ಬಿಡು, ನಾವು ಶಿವಮೊಗ್ಗದವ್ರು. ಮಲ್ನಾಡು. ಅಯ್ಯೋ ಹೌದು, ನಾನು ಬಾರ್ನ್ ಅಂಡ್ ಬಾಟಮ್ ಶಿವಮೊಗ್ಗ ಕಣಮ್ಮ. ಮಲ್ನಾಡು ಫಿಗರ್ಗಳು. ಇಲ್ಲ ರಚ್ಚು. ಹೇಳಿ. ಹೇಳ ಬೇಡವಾ? ಹೇಳಿ ಹೋಗ್ಲಿ ಪಾಪ. ಇಲ್ಲ, ಹತ್ಬಿಡ್ತಾಳೆ ಅಂತ ನಿಜ ನಂಗೆಲ್ಲೋ ಒಂದ್ ಕಡೆ ಅನ್ಸ್ತಾ ಇದೆ. ಇವತ್ತೊಂದಿನ ಅಳ್ತಾಳ್ ಬಿಡ್ರಿ. ಅಳಲ್ಲ, ಪ್ರಾಮಿಸ್. ನೋಡು, ಹಂಗ ಅನ್ಕೊಂಡೆ ಹೇಳ್ತಾ ಇದೀಯ, ನನ್ ಗೊತ್ತಾಗ್ತಾ ಇದೆ. ನನ್ ಕಸ ಗುಡಿಸ್ತಾ ಇದೀನಿ, ಹೇಳಿ ಮನೇದು. ಯಾರೇ? ಕವಿನಣ್ಣನೇ.
ನಿಂದು ತಲೆ ಎಲ್ಲ ನಿಜವಾಗ್ಲು ಸ್ಟೀಲ್ ತಪ್ಪಲೆ. ಹೋಗ್ಲಿ ಹೇಳ್ಬಿಡಿ ಸರ್. ಹೇಳ್ಬಿಡ್ಲಾ? ಆ್ಯಕ್ಚುಲಿ ನೀನೊಟ್ಟಿಗೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಂತೂ ಬಕ್ರ ಆದ್ಯಲ್ಲ. ಮೈ ಲೇ ಸಾರಿ ಕೇಳು ಬೈದಿದ್ರೆ. ಹಂಗೇನಿಲ್ಲ. ಅಲ್ಲ, ಮಳೆಗಾಲದಲ್ಲಿ ಮಲೆನಾಡು ಹುಡುಗಿರು ಹಿಂಗೆಲ್ಲ ಮಾತಾಡ್ತಾರ? ಸಾರಿ ಸರ್, ಸಾರಿ, ವೆರಿ ಸಾರಿ. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಶ್ ದ ಸೇಮ್ ಸರ್. ಓಕೆ, ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತಾನೆ. ಎಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶಿವಮೊಗ್ಗ. RJ Sunil Prank Calls.